ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಒಬ್ಬ ದಾಂಡಿಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. IPL 2025 ಅನ್ನು ಆಡಲು ನಮ್ಮ RCB ತಂಡಕ್ಕೆ ದಾಂಡಿಗ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಆ ದಾಂಡಿಗ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡ್ತಾ ಇರುವ ದಾಂಡಿಗ ಅದು ಬೇರೆ ಯಾರು ಅಲ್ಲ, ವೆಸ್ಟ್ ಇಂಡೀಸ್ ಆಟಗಾರ ಶರ್ಪನ್ ರುದರ್ಫೋರ್ಡ್ ಅಂತ. ಹೌದು ಫ್ರೆಂಡ್ಸ್, ಇವರು ನಮ್ಮ RCB ತಂಡಕ್ಕೆ IPL 2025 ಆ್ಯಕ್ಷನ್ನಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ತುಂಬ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಶರ್ಪನ್ ರುದರ್ಫೋರ್ಡ್ ಅವರನ್ನು ಬಿಡ್ ಮಾಡಿ ನಮ್ಮ RCB ತಂಡಕ್ಕೆ ಕರೆ ತಂದಿದ್ದಾರೆ. ಆದರೆ ಇವರು ನಮ್ಮ RCB ತಂಡದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ ಅಂತ ನಾವು ಇನ್ನೂ ಕಾದು ನೋಡಬೇಕು. ವೆಸ್ಟ್ ಇಂಡೀಸ್ನಲ್ಲಿ ಶರ್ಪನ್ ರುದರ್ಫೋರ್ಡ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡ್ತಾಯಿದ್ರು. ಇವರು ಒಬ್ಬ ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಬ್ಯಾಟಿಂಗ್ನಲ್ಲಿ 6 ಮೇಲೆ 6ಗಳನ್ನು ಬಾರಿಸ್ತಾರೆ. ಇವರು ನಮ್ಮ RCB ತಂಡಕ್ಕೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವ ಜಾಗದಲ್ಲಿ ಆಡುವ ಸಾಧ್ಯತೆ ಜಾಸ್ತಿ ಇದೆ ಅಂದರೆ ಅದು ನಂಬರ್ 6 ಅಥವಾ ನಂಬರ್ 7 ಜಾಗದಲ್ಲಿ ಆಡುವ ಸಾಧ್ಯತೆ ಇದೆ. ಇವರು ಪ್ಲೇಯಿಂಗ್ ಲೆವೆನ್ನಲ್ಲಿ ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಟಿಮ್ ಡೇವಿಡ್ ಮತ್ತು ಲಿಮ್ ಲಿವಿಂಗ್ಸ್ಟನ್ ಅವರು ಆಲ್ರೌಂಡರ್ಗಳಿದ್ದಾರೆ. ನೋಡೋಣ ಇವ್ರಿಗೆ ಚಾನ್ಸ್ ಸಿಗುತ್ತಾ ಇಲ್ಲ ಅಂತ. ಕೃಣಾಲ್ ಪಾಂಡ್ಯ ಕೂಡ ಇದ್ದಾರೆ. ಇವರಿಗೆ ಚಾನ್ಸ್ ಸಿಕ್ಕರೆ ಒಳ್ಳೆಯದು, ಯಾಕೆಂದರೆ ಇವರು 6ನಲ್ಲಿ ಬಿಗ್ ಹಿಟ್ಟರ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.